ಬೆಳಗುವುದು ಎಂದರೆ ಅಜ್ಞಾನವನ್ನು ತೊಡೆದುಹಾಕುವುದು ಮತ್ತು ಜ್ಞಾನವನ್ನು ಬೆಳಗಿಸುವುದು. ದೀಪ ಸ್ವಯಂ ಬೆಳಕಿನ ಸಂಕೇತ. ಪ್ರತಿಯೊಂದು ಪೂಜೆಯು ದೀಪದಿಂದ ಪ್ರಾರಂಭವಾಗುತ್ತದೆ ಎಂಬ ಹಿತನುಡಿಯ ಮೂಲಕ ನಾನು ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಧನುರ್ಮಾಸ ಪೂಜೆಯ 5ನೇ ದಿನ. ಬೆಳಗುವುದು ಎಂದರೆ ಅಜ್ಞಾನವನ್ನು ತೊಡೆದುಹಾಕುವುದು. ಅಂದರೆ ನಾವು ನಮ್ಮ ಅಜ್ಞಾನವನ್ನು ತೊಡೆದುಹಾಕುವುದು ಅಂತ ಅರ್ಥ. ಅಂದರೆ ಜ್ಞಾನವನ್ನು ರೂಢಿಸಿಕೊಳ್ಳೋದು. ಅದೇ ರೀತಿ ದೀಪ ಸ್ವಯಂ ಬೆಳಕಿನ ಸಂಕೇತ. ಪ್ರತಿಯೊಂದು ಪೂಜೆಯು ದೀಪದಿಂದ ಪ್ರಾರಂಭವಾಗುತ್ತದೆ ಅಲ್ವಾ. ಈಗ ದೀಪ ಹಚ್ಚಿದ್ರೆ ಮನೆಗೆ ಬೆಳಕು ಬರುತ್ತೆ, ದೀಪ ಹರಿಸಿದ್ರೆ ಕತ್ತಲೆ ಆಗ್ಬಿಡ್ತು ಅಂತಾರಲ್ವ. ನಮ್ಮ ಮನಸ್ಸು ಅಷ್ಟೇ, ಯಾವಾಗಲೂ ಅಷ್ಟೇ ಬೆಳಗ್ತಾನೇ ಇರಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಶುರು ಮಾಡ್ತಾ ಇರೋದು. ಇದು 5ನೇ ದಿನವಾಗಿರೋದ್ರಿಂದ ಆ್ಯಸ್ ಇಟ್ ಆ್ಯಸ್ ನಾನು 3:30ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಮನೆ ದೇವ್ರಿಗೂ ಕೂಡ ಪೂಜೆ ಮಾಡಿ ನಂತರ ಈಗ ನಾನು ಅರಳಿಕಟ್ಟೆ ಹತ್ರ ಬಂದು ಎಲ್ಲ ರೀತಿ ಪೂಜೆ ಪ್ರೊಸೀಜರ್ ಎಲ್ಲ ಮಾಡ್ತಾಯಿದ್ದೀನಿ. ನಾವು ಪೂಜೆ ಮಾಡೋದಕ್ಕೆ ಬಂದಾಗ ಯಾರೂ ಇರಲ್ಲ, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಮಾಡ್ತಾಯಿರ್ತೀವಿ. ಲಾಸ್ಟ್ಗೆ ನಾವು ಅರಳಿ ಮರ ಸುತ್ತಾ ಇರ್ತೀವಲ್ಲ, ಆ ಟೈಮ್ಗೆ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಪೂಜೆ ಆಗ್ಬಿಟ್ಟಿರುತ್ತೆ. ನಮಗೇನಪ್ಪ ಅಂದರೆ ತುಂಬ ಜನ ಬಂದುಬಿಟ್ರೆ, ಈಗ ಅರಳಿ ಮರ ಸುತ್ತಾ ಇರ್ತೀವಲ್ವ, ತುಂಬ ಹಿಂಸೆ ಆಗುತ್ತೆ. ಅವ್ರು ಬರುವಷ್ಟರಲ್ಲಿ ಪೂಜೆ ಎಲ್ಲ ಆದರೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತೇಳಿ ನಾವು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೋತೀವಿ. ನಾನು ಧನುರ್ಮಾಸ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಆಲ್ರೆಡಿ 1-2-3 ವೀಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ನನ್ನ ಮೊದಲನೇ ದಿನದ ಪೂಜೆನೂ ಕೂಡ ಒಂದು ವಿಡಿಯೋ ಮೂಲಕ ಹೇಳಿದ್ದೀನಿ. ಪೂಜೆ ಆಗಿದ ನಂತರ ನಾವು ಅಶ್ವಿನಿ ದೇವತೆಗಳ ಆಶೀರ್ವಾದವನ್ನು ತಗೋಬೇಕು. ನಾನು ಆ ವಿಡಿಯೋನೂ ಕೂಡ ಸ್ವಲ್ಪ ನಕ್ಷತ್ರ ಇರೋ ವಿಡಿಯೋನ ನಾನು ಹಾಕಿದ್ದೀನಿ ಒಂದು ಸಣ್ಣ ವಿಡಿಯೋ ಮೂಲಕ. ಯಾಕಪ್ಪ ಅಂದರೆ ಈ ತಿಂಗಳಲ್ಲಿ ದೇವತೆಗಳ ಸಂಚಾರದ ದಿನಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಟೈಮಲ್ಲಿ, ಈ ದಿನಗಳಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಬರ್ತೀವಲ್ವ, ಅಂಥ ಸಮಯದಲ್ಲಿ ನಾವು ಪೂಜೆಯನ್ನೆಲ್ಲ ಮಾಡಿ ಆದಮೇಲೆ ಈಗ ನಾವೇನಾದರೂ ಒಂದು ವಿಚಾರ ಮಾತಾಡಬೇಕಾದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ ಅಂತ ಹೇಳ್ತಾರಲ್ವ. ಅದು ನಿಜನೂ ಕೂಡ ಹೌದು. ಇಂಥ ಸಮಯದಲ್ಲಿ ನಾವು ಪೂಜೆ ಆದಮೇಲೆ ಅಶ್ವಿನಿ ದೇವತೆಗಳಿಗೂ ಕೂಡ ನಮಸ್ಕಾರ ಮಾಡಿ ನಾವೇನು ಅರಳಿಕಟ್ಟೆ ಹತ್ರ ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ವೋ ಆ ಸಂಕಲ್ಪ ಮತ್ತು ನಮ್ಮ ಕೋರಿಕೆಯನ್ನು ಅಶ್ವಿನಿ ದೇವತೆಗಳಿಗೆ ಯೂನಿವರ್ಸ್ ಅಂತ ಹೇಳಿ ನಾವು ನಮಸ್ಕಾರ ಮಾಡಿ ಕೇಳ್ಕೋಬೇಕು. ಯೂನಿವರ್ಸ್ ಅಂದರೆ ಮುಕ್ಕೋಟಿ ದೇವತೆಗಳು ಆಕಾಶದಲ್ಲಿ ಇರ್ತಾರಲ್ವ, ಅದನ್ನು ಯೂನಿವರ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್, ಇಷ್ಟು ವಿಡಿಯೋ ನನ್ನ ಧನುರ್ಮಾಸ ಪೂಜೆಯ 5ನೇ ದಿನದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.